Hi children, in the previous classes, I have given you the information related to the persons one who are not eligible to make a contract. ಯಾವ ವ್ಯಕ್ತಿಗಳು ಕಾಂಟ್ರಾಕ್ಟ್ ಗೆ ಒಳಗಾಗಲು ಸಾಧ್ಯ ಇಲ್ಲ ಎಂಬುದನ್ನ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಗಮನಿಸಿದ್ವಿ. So after completion of that, the next called as a free consent. The next topic in this contract module that is called as the free consent. The free consent andre consciousness meeting with the mind of an individual in the same time and the sense, that is called as a free consent anta single word alli karadre. So the free consent is a very important essential element for a valid contract. So ಈಗ valid contract ಅಂದ್ರೆ ಏನು? What is under the eyes of law, ಕಾನೂನಿನ ಬದ್ಧವಾಗಿ ಕರೆಕ್ಟ್ ಆಗಿರ್ತಕ್ಕಂಥದ್ದನ್ನ ವ್ಯಾಲಿಡ್ ಕಾಂಟ್ರಾಕ್ಟ್ ಅಂತ ಹೇಳ್ಬಿಟ್ಟು ಕರಿತೀವಿ ನಾವು. ಸೊ ವ್ಯಾಲಿಡ್ ಕಾಂಟ್ರಾಕ್ಟ್ ಆಗಿ ಇರಬೇಕು ಅಂತ ಹೇಳಿದ್ರೆ ಯಾವಾಗಿರುತ್ತೆ? ಒಂದು ವೇಳೆ ಒಬ್ಬ ವ್ಯಕ್ತಿ ಆಫರ್ ಕೊಟ್ಟಿದ್ದಾನೆ, ಮತ್ತೊಬ್ಬ ವ್ಯಕ್ತಿ ಆ ಆಫರ್ ಅನ್ನ ರಿಸೀವ್ ಮಾಡ್ಕೊಂಡಿಲ್ಲ, ದಟ್ ಈಸ್ ವೈಡ್ ಕಾಂಟ್ರಾಕ್ಟ್. ಇಟ್ ಈಸ್ ಫಾರ್ಬಿಡನ್ ಆರ್ ಇಟ್ ಈಸ್ ಅಪಾರ್ಟ್ ಫ್ರಮ್ ದ ಲಾ ಅಂತ ಹೇಳ್ಬಿಟ್ಟು ಸಹ ನಾವು ಕರಿಬಹುದು. ಬಟ್ ಆದರೆ ಇಲ್ಲಿ ನಾವುಗಳು ಕಾಂಟ್ರಾಕ್ಟ್ ಅಂತಕ್ಕಂಥದ್ದು ವ್ಯಾಲಿಡ್ ಆಗ್ಬೇಕು ಅಂತ ಹೇಳಿದ್ರೆ ಏನಾಗಿರ್ಬೇಕು? ಫ್ರೀ ಕನ್ಸೆಂಟ್ ಆಗಿರಬೇಕು. ಸೊ ಆದ್ದರಿಂದ ಆ ಫ್ರೀ ಕನ್ಸೆಂಟ್ ಅನ್ನ ನಾವುಗಳು ಅಸೆನ್ಷಿಯಲ್ ಎಲಿಮೆಂಟ್ ಆಫ್ ವ್ಯಾಲಿಡ್ ಕಾಂಟ್ರಾಕ್ಟ್ ಅಂತ ಹೇಳ್ಬಿಟ್ಟು ಕರಿತೀವಿ. ದ ಫ್ರೀ ಕನ್ಸೆಂಟ್ ಈಸ್ ಕಾಲ್ಡ್ ಆಸ್ ಅ ಅಸೆನ್ಷಿಯಲ್ ಎಲಿಮೆಂಟ್ ಆಫ್ ಎ ವ್ಯಾಲಿಡ್ ಕಾಂಟ್ರಾಕ್ಟ್. ಸೊ ಹಿಯರ್ ದ ಕನ್ಸೆಂಟ್ ಈಸ್ ಡಿಫೈನ್ಡ್ ಆಸ್ ಆರ್ ಡಿಫೈನ್ಡ್ ಇನ್ ಬಿಟ್ವೀನ್ two or more persons are said to consent with they agree upon the same thing and in the same sense and in the same time. ಇಬ್ಬರ ವ್ಯಕ್ತಿಗಳು ಕನ್ಸೆಂಟ್ ಆಗಿರಬೇಕು ಅಂತ ಹೇಳಿದ್ರೆ ಯಾರೇ ಆಗಿರಲಿ ಅಗ್ರಿ ಮಾಡ್ಕೊಳ್ತಾ ಇದ್ದಾರೆ ಕಾಂಟ್ರಾಕ್ಟ್ ಅನ್ನ ಅಂತ ಹೇಳಿದ್ರೆ ಒಂದೇ ತರವಾಗಿ ಒಂದು ಆಲೋಚನೆಯಿಂದ ಒಂದೇ ಸಮಯಕ್ಕೆ ತಕ್ಕಂತೆ ಆ ಎಲ್ಲಾ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅನ್ನ ಒಪ್ಪಿಕೊಂಡು ಕಾಂಟ್ರಾಕ್ಟ್ ಗೆ ಒಳಗಾದ್ರೆ ಅದನ್ನ ಏನಂತ ಕರೀತಾರೆ? ಫ್ರೀ ಕನ್ಸೆಂಟ್ ಅಂತ ಹೇಳ್ಬಿಟ್ಟು ಕರಿತೀರಿ. ಸೊ ಅದಕ್ಕೆ ಹೇಳ್ತೀವಿ ಫ್ರೀ ಕನ್ಸೆಂಟ್ ಅನ್ನ ಏನಂತ ಕರಿತೀರಿ? ಎಸೆನ್ಷಿಯಲ್ ಎಲಿಮೆಂಟ್ ಆಫ್ ಎ ವ್ಯಾಲಿಡ್ ಕಾಂಟ್ರಾಕ್ಟ್ ಅಂತ ಹೇಳ್ಬಿಟ್ಟು ಕರಿತೀರಿ. ಸೊ ಎಸೆನ್ಷಿಯಲ್ ಎಲಿಮೆಂಟ್ ಆಫ್ ಎ ವ್ಯಾಲಿಡ್ ಕಾಂಟ್ರಾಕ್ಟ್ ಅನ್ನ ನಾವುಗಳು ಇಲ್ಲಿ ಫ್ರೀ ಕನ್ಸೆಂಟ್ ಅಂತ ತಗೊಳ್ತಾ ಇದ್ದೀವಿ. ವೆರಾಸ್ if there is no or if there is no contract, if the parties are not agreed upon the same thing and in the same sense, ಇಲ್ಲಿ ಇಬ್ಬರು ವ್ಯಕ್ತಿಗಳು ಆ ಕಾಂಟ್ರಾಕ್ಟ್ ಗೆ ಬಂದಿಲ್ಲ, ಇಬ್ರು ಒಪ್ಕೊಂಡಿಲ್ಲ ಅಂತ ಹೇಳಿದ್ರೆ ಅಲ್ಲಿ ನಮ್ಮಗಳಿಗೆ ಕಾಂಟ್ರಾಕ್ಟ್ ಇಲ್ಲ. when there is no free consent, there is no contract because it is a wide contract ಅಂತ ಹೇಳ್ಬಿಟ್ಟು ನಾವಿಲ್ಲಿ ತಗೊಳ್ತೀವಿ. ಸೊ ಇಲ್ಲಿ ಫ್ರೀ ಕನ್ಸೆಂಟ್ ಇರಬೇಕು ಅಂತ ಹೇಳಿದ್ರೆ see here absence of a contract may arise from the number of cases. ಇಲ್ಲಿ ನಮಗೆ ಕಾಂಟ್ರಾಕ್ಟ್ ಅನ್ನೋದು ಆಬ್ಸೆಂಟ್ ಆಗಬಹುದು ಇನ್ ದ ನಂಬರ್ ಆಫ್ ಕೇಸಸ್. ಸೊ ಯಾವ್ಯಾವು ಆ ನಂಬರ್ ಆಫ್ ಕೇಸಸ್ ಅಂತ ಹೇಳಿದ್ರೆ ನೋಡಿ, by reason of an error as to the nature of a contract itself. ಏನೇ ಒಂದು ಕಾರಣಕ್ಕೆ ಅಲ್ಲಿ ಏನಾಗ್ಬೋದು, ಎರರ್ ಇದ್ದು ಅಥವಾ ಕೆಲವು ಮಿಸ್ಟೇಕ್ಸ್ ಇದ್ದಾಗ ಕಾಂಟ್ರಾಕ್ಟ್ ಆಗದೆ ಇರಬಹುದು. ಆರ್ by reason of an error as to the identity of the party with whom all the cases or the contract is not enforced by the law. ಹೇಳಿದ್ರೆ ನಾವು ಕಾಂಟ್ರಾಕ್ಟ್ ಅನ್ನ ಮಾಡ್ಕೊಳ್ಳಿಕ್ಕೆ ಎಸೆನ್ಷಿಯಲ್ ಎಲಿಮೆಂಟ್ಸ್ ಇಲ್ಲದೆ ಇದ್ದಾಗ ಇಲ್ಲೇನಾಗತ್ತೆ, ಆ ಒಂದು ಕಾಂಟ್ರಾಕ್ಟ್ ಆಗೋದಿಲ್ಲ, ಅಲ್ಲಿ ಫ್ರೀ ಕನ್ಸೆಂಟ್ ಇರಲ್ಲ. ಓಕೆ, ಹಿಯರ್ ದ ಕಂಟೆಂಟ್ ಇಸ್ ಸೆಡ್ ಟು ಬಿ ಫ್ರೀ when it is not caused by ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ to consolidate as a free consent when the consent is not free and caused by ಅಂತ ಹೇಳ್ಬಿಟ್ಟು ಹೇಳ್ತಿದೀವಿ ನಾವಿಲ್ಲಿ. when the consent is said to be free with it is not caused ಅಥವಾ not free ಅಂತ ಹೇಳ್ಬಿಟ್ಟು ಸಹ ನಾವಿಲ್ಲಿ ತಗೊಳ್ಬಹುದು. ಅಂದ್ರೆ 2 or more persons are said to be consigned when they
ಅಗ್ರಿ ಅಪಾನ್ ದ ಸೇಮ್ ಥಿಂಗ್ ಅಂತ ಹೇಳಿ ನಾವು ತಗೊಳ್ತಾ ಇದೀವಿ. ಬಟ್ ಆದರೆ ಕಾನ್ಶಿಯಸ್ ಆಗಿ ಇವೆಲ್ಲ ಈ ಫ್ರಾಡ್ ಇದ್ರೆ, ಮಿಸ್ಟೇಕ್ಸ್ ಇದ್ರೆ, ಅನ್ಡ್ಯೂ ಇನ್ಫ್ಲೂಯೆನ್ಸ್ ಇದ್ರೆ, ಕೋರ್ ಕಾಯಿನ್ ಇದ್ರೆ ಅಲ್ಲಿ ಏನಾಗಲ್ಲ, ಫ್ರೀ ಕನ್ಸೆಂಟ್ ಇರೋದಿಲ್ಲ ಅಂತಕ್ಕಂಥದ್ದು. ಸೊ ಯಾಕೆ? See, the core coin, the undue influences, the fraud, the mistakes and misrepresentations are called as the elements. There are no free consent. ಇದು ಫ್ರೀ ಕನ್ಸೆಂಟೇ ಇಲ್ಲ ಅಂತ ಹೇಳ್ತಕ್ಕಂತ ಎಲಿಮೆಂಟ್ಸ್ ಅನ್ನ ನಾವುಗಳು ಇಲ್ಲಿ ಮೆನ್ಷನ್ ಮಾಡಿದ್ದೀವಿ. ನಿಮಗೆ 6 ಮಾರ್ಕ್ಸ್ಗೆ ವಿಚ್ ಆರ್ ದ ಎಲಿಮೆಂಟ್ಸ್ ವಿಚ್ ಆರ್ ನಾಟ್ ಹ್ಯಾವಿಂಗ್ ಫ್ರೀ ಕನ್ಸೆಂಟ್? ಕೋರ್ ಕಾಯಿನ್, ಅನ್ಡ್ಯೂ ಇನ್ಫ್ಲುಯೆನ್ಸಸ್, ಫ್ರಾಡ್, misrepresentation, mistake are the elements which are not or which are apart from free consent ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಇಲ್ಲಿ ನಿಮ್ಗೆ ಯಾವ್ದನ್ನ ಬೇಕಾದ್ರೆ ಇಲ್ಲಿ ನಿಮ್ಗೆ ಏನಕ್ಕೆ ಕೇಳ್ಬೋದು, ಬೇಕಾದ್ರೆ 2 ಮಾರ್ಕ್ಸ್ ಕೇಳ್ಬೋದು. ವಾಟ್ ಈಸ್ ಕೋರ್ ಕಾಯಿನ್, ವಾಟ್ ಈಸ್ ಅನ್ಡ್ಯೂ ಇನ್ಫ್ಲುಯೆನ್ಸ್, ವಾಟ್ ಈಸ್ ಮಿಸ್ಟೇಕ್, ವಾಟ್ ಈಸ್ ಅ ಫ್ರಾಡ್ ಅಂತ ಹೇಳ್ಬಿಟ್ಟು ಕೇಳ್ಬೋದು. ಸೊ ಈಗ ಮೊದಲನೇದಾಗಿ ವಾಟ್ ಡು ಯು ಮೀನ್ ಬೈ ಕೋರ್ ಕಾಯಿನ್ ಅಂತ ಹೇಳ್ಬಿಟ್ಟು ಕರಿತೀವಿ. ಈ ಒಂದು ಕೋರ್ ಕಾಯಿನ್ ಅಂತ ಹೇಳಿದ್ರೆ ಇಟ್ ಈಸ್ prohibited by the act of law or forbidden by any act prohibited by law ಅಂತ ಹೇಳ್ಬಿಟ್ಟು ಕರಿತೀವಿ. ಅಂತ ಹೇಳಿದ್ರೆ ಈ ಕೋರ್ ಕಾಯಿನ್ ಅಂತಕ್ಕಂಥದ್ದು ಕಮಿಟಿಂಗ್ ಆಫ್ ಎ ಥ್ರೆಟನಿಂಗ್ ಅಕಾರ್ಡಿಂಗ್ ಟು ದ IPC ಇಂಡಿಯನ್ ಪಿನಲ್ ಕೋಡಿನ ಪ್ರಕಾರ ಈ ಒಂದು ಕೋರ್ ಕಾಯಿನ್ ಆಗಿರ್ತಕ್ಕಂಥದ್ದು ಥ್ರೆಟನಿಂಗ್ ಆರ್ ಕಮಿಟಿಂಗ್ ಟು ಥ್ರೆಟನ್. ನಾವೊಬ್ರಿಗೆ ಮೋಸ ಮಾಡಿದ್ದೀವಿ ಅಥವಾ ನಾವು ಇದನ್ನ ಅವ್ರನ್ನ ಮೋಸ ಮಾಡಲು ಥ್ರೆಟನ್ ಅಂತ ಹೇಳಿದ್ರೆ ದಬ್ಬಾಳಿಕೆ ಮಾಡಿ ಅಥವಾ ಧಮಕಿಯನ್ನ ಹಾಕ್ತಕ್ಕಂಥದ್ದು, ಮೋಸಗಳನ್ನ ಮಾಡ್ಲಿಕ್ಕೆ ಮುಂದೆ ಹೋಗ್ತಾ ಇದ್ದೀವಿ, ಅದನ್ನ ನಾವು ಥ್ರೆಟನ್ ಅಂತ ಹೇಳ್ಬಿಟ್ಟು ಕರಿತೀವಿ ಅಲ್ವಾ. ಸೊ ಇಲ್ಲಿ ನಾವು ಯಾವುದೇ ಒಬ್ಬ ವ್ಯಕ್ತಿಗೆ ಆ ಒಂದು ಪಾರ್ಟಿಯ ಒಂದು ನಾವುಗಳು ಕೋರ್ ಕಾಯಿನ್ ಕಾನ್ಸೆಪ್ಟ್ ಅಲ್ಲಿ ತಗೊಂಡಿದ್ದೆ ಆದ್ರೆ ಆ ಪಾರ್ಟಿಗೆ ನಾವು ಆಪೋಸಿಟ್ ಆಗಿ ಥ್ರೆಟ್ ಅನ್ನ ಮಾಡ್ತಾ ಇದ್ರೆ ಅಕಾರ್ಡಿಂಗ್ ಟು ಸೆಕ್ಷನ್ 15 ಆಫ್ ದ ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ ಇನ ಪ್ರಕಾರ ಕೋರ್ ಕಾಯಿನ್ ಮೀನ್ಸ್ ಇಟ್ ಈಸ್ ಎ ಪ್ರೊಸೆಸ್ ಇನ್ ವಿಚ್ ವಿ ಆರ್ ಇನ್ ದ ಪೊಸಿಷನ್ ಟು ಕಮಿಟ್ ಎ ಥ್ರೆಟನಿಂಗ್ ಆರ್ ಗೋಯಿಂಗ್ ಟು ಥ್ರೆಟನ್ ಆರ್ ವಿ ಆರ್ ಆಲ್ರೆಡಿ ಥ್ರೆಟನ್ಡ್ ಅಕಾರ್ಡಿಂಗ್ ಟು ದ ಇಂಡಿಯನ್ ಪಿನಲ್ ಕೋಡ್. IPC ನ ಪ್ರಕಾರ ನಾವು ಒಬ್ಬ ವ್ಯಕ್ತಿಗೆ ಮೋಸವನ್ನ ಮಾಡ್ತಕ್ಕಂಥದ್ದು, ಥ್ರೆಟನ್ ಅನ್ನ ಮಾಡ್ತಕ್ಕಂಥದ್ದು ಹೋದ್ರೆ ಅಂತದನ್ನ ನಾವುಗಳು ಕೋರ್ ಕಾಯಿನ್ ಅಂತ ಹೇಳ್ಬಿಟ್ಟು ಕರಿತೀವಿ. See here I will going to point out some of the key points. ಥ್ರೆಟನ್ ಅಂದ್ರೆ ಯಾವ ರೀತಿ ಮಾಡ್ತೀವಿ. So the committing of any act forbidden by the IPC ಇಂಡಿಯನ್ ಪೆನಲ್ ಕೋಡ್ ಕಮಿಟ್ ಮಾಡಿ ಅವ್ರನ್ನ ಮೋಸ ಮಾಡ್ತಕ್ಕಂಥದ್ದು. ದ ಅನ್ಲಾಫುಲ್ ಡಿಟೈನಿಂಗ್ ಆಫ್ ಎನಿ ಪ್ರಾಪರ್ಟಿ, ಕಾನೂನಿಗೆ ವಿರುದ್ಧವಾಗಿ ನಿಮ್ಗೆ ಯಾವುದೋ ಒಂದು ಪ್ರಾಪರ್ಟಿಯನ್ನ ನಾನು ನಿಮಗೆ ಪಾಯಿಂಟ್ ಔಟ್ ಅನ್ನ ಮಾಡ್ತಕ್ಕಂಥದ್ದು. ಆರ್ ಥ್ರೆಟನಿಂಗ್ ಟು ಡಿಟೈನ್ ಎ ಪ್ರಾಪರ್ಟಿ ರಾಂಗ್ಫುಲಿ, ನಮ್ಗೆ ಗೊತ್ತಿದ್ದು ನಿಮ್ಗೆ ರಾಂಗ್ಫುಲ್ ಆಗಿ ತಪ್ಪು ದಾರಿಯನ್ನ ಇಡಿಸ್ತಕ್ಕಂಥದ್ದನ್ನ ಹೋಗ್ತಕ್ಕಂಥದ್ದನ್ನ ನಾವುಗಳು ಕೋರ್ ಕಾಯಿನ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಈ ಕೋರ್ ಕಾಯಿನ್ ಅಂತಕ್ಕಂಥದ್ದು ಥ್ರೆಟನ್ ಮಾಡ್ತಕ್ಕಂಥದ್ದು, ಕಮಿಟಿಗೆ ಮಿಸ್ಟೇಕ್ ಮಾಡ್ತಕ್ಕಂಥದ್ದು ಅಲ್ವಾ. ಸೊ ಆ ಮಿಸ್ಟೇಕ್ಸ್ ಮಾಡಿದ್ರೆ ಅಲ್ಲಿ ನಾವು ಗಮನಿಸ್ಕೋಬೇಕು, ಥ್ರೆಟನ್ ಟು ಯೂಸ್ ಆಸ್ ಅ ಫಿಸಿಕಲ್ ಫೋರ್ಸ್ ಆನ್ ಅದರ್ ಪರ್ಸನ್. ನಾವು ಫಿಸಿಕಲ್ ಆಗಿ ಒಂದು ಫೋರ್ಸ್ ಮಾಡಿ ಅವನನ್ನ ಕಾಂಟ್ರಾಕ್ಟ್ ಗೆ ಎಂಟರ್ ಆಗಿ ನೀನ್ ಬರ್ಲೇಬೇಕು ಕಾಂಟ್ರಾಕ್ಟ್ ಗೆ, ಇಲ್ಲ ನಿನ್ನ ನಾವು ಹಂಗೆ ಹಿಂಗೆ ಅಂತ ನಾವು ದಬ್ಬಾಳಿಕೆಯನ್ನ ಧಮಕಿಗಳನ್ನ ಆಗ್ತಕ್ಕಂಥದ್ದು ಮಾಡಿದ್ರೆ ಅದು ಥ್ರೆಟನ್ ಆಗತ್ತೆ, ವೀಕ್ನೆಸ್ ಗಳನ್ನ ಇಟ್ಕೊಂಡು ಬೇಕಾದ್ರೆ. ಸೊ ಆ ರೀತಿ ಮಾಡಿದ್ರೆ ಅದು ಕಾಂಟ್ರಾಕ್ಟ್ ಆಗೋದೇ ಇಲ್ಲ, ದೇರ್ ಇಸ್ ನೋ ಫ್ರೀ ಕನ್ಸೆಂಟ್ ಅಂತ ಅರ್ಥ. ಇನ್ನು ಅನ್ಡ್ಯೂ ಇನ್ಫ್ಲುಯೆನ್ಸ್. ಸೊ ದ ಅನ್ಡ್ಯೂ ಇನ್ಫ್ಲುಯೆನ್ಸ್ ಇಸ್ ಅನದರ್ element renders a contract which is voidable at the opinion of the party. Valid alla idu undue influence, so voidable. So undue influence andre enu anta helare, the term undue influences anta heli ನಾವು ತಗೊಂಡಿದ್ದೆ ಆದ್ರೆ unfair use of one's authority or superior power in order to obtain of another party called as a weaker position. ನಾವು
ಒಂದ್ ಪಾರ್ಟಿ ಕಂಪ್ಲೀಟ್ ಆಗಿ ಅಗ್ರಿಮೆಂಟ್ ಗೆ ಎಂಟರ್ ಆದರೆ ಅವನ ಎಗೇನೆಸ್ಟ್ ಆಗಿ ರಿಸಲ್ಟ್ ಅನ್ನ ಅಥವಾ ಅವನ ಎಗೇನೆಸ್ಟ್ ಆಗಿ ವೀಕ್ನೆಸ್ ಅನ್ನ ಇಟ್ಕೊಂಡು ಅವನನ್ನ ಥ್ರೆಟನ್ ಮಾಡ್ತಕ್ಕಂಥದ್ದನ್ನ ನಾವುಗಳು ಅನ್ಡ್ಯೂ ಇನ್ಫ್ಲೂಯೆನ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ನೋಡಿ, ಅಕಾರ್ಡಿಂಗ್ ಟು ಸೆಕ್ಷನ್ 16A ಪ್ರಕಾರ ಎ ಕಾಂಟ್ರಾಕ್ಟ್ ಇಸ್ ಸೆಟ್ ಟು ಬಿ ಇಂಡ್ಯೂಸ್ಡ್ by undue influence where the relations subsisting between the parties are such that one of the party is in a position to dominate the will of the other. ನಾವು ದಬ್ಬಾಳಿಕೆ ಮಾಡ್ತಕ್ಕಂಥದ್ದು ಇಲ್ಲಿ ಇವೆಲ್ಲವೂ ಸಹ ಒಂದು ಕಡೆ ನಾವೆಲ್ಲೋ ಮೋಸವನ್ನ ಮಾಡ್ತಾ ಇದ್ದೀವಿ ಕಾಂಟ್ರಾಕ್ಟ್ ಗೆ ಒಳಗಾಗ್ಲಿಕ್ಕೆ ಅನ್ನೋದನ್ನ ಎತ್ತಿ ಹಿಡಿತಾ ಹೋಗುತ್ತೆ. ಯಾವುದು undue influence ಅಂತಕ್ಕಂಥದ್ದು. One party is compelled to enter into an agreement against him as a result of undue influence ಅಂತ ಹೇಳ್ಬಿಟ್ಟು ಕರಿತೀವಿ ನಾವುಗಳು. Then ಈ undue influence ಅಂತ ಹೇಳಿದಾಗ it is understood that sometimes the party to an agreement are so related to each other that one party is in a position to dominate with the other. one party ಏನಾಗಿದ್ದಾನೆ ಪೊಸಿಷನ್ ಅಲ್ಲಿ ಇದ್ದು ಬೇರೆ ಒಬ್ಬ ವ್ಯಕ್ತಿಯನ್ನ ಡಾಮಿನೇಟ್ ಅನ್ನ ಮಾಡ್ತಾ ಇದ್ದಾನೆ, ಅದನ್ನ ನಾವೇನಂತ ಕರಿತೀವಿ undue influence ಅಂತ ಹೇಳ್ಬಿಟ್ಟು ಕರಿತೀವಿ ನಾವುಗಳು. The next type called as a fraud. Fraud ಅಂದ್ರೆ ಏನು? It is a false representation has been made knowingly, unknowingly, or by riskily or without the belief. It is called as a fraud. Mosa. The term fraud includes all the acts committed by a person with an intention to deceive other person. ಬೇಕಾಗಿ ಬೇರೊಬ್ಬ ವ್ಯಕ್ತಿಯನ್ನ ನಾವೇನ್ ಮಾಡ್ತಕ್ಕಂಥದ್ದು ಮೋಸವನ್ನ ಮಾಡ್ತಕ್ಕಂಥದ್ದನ್ನ ಫ್ರಾಡ್ ಬೈ ಇಂಟೆನ್ಷನಲಿ ಅಂತ ಹೇಳ್ಬಿಟ್ಟು ಕರಿತಾ ಇದೀವಿ. ನೋಡಿ, ಇಲ್ಲಿ ಫ್ರಾಡ್ ಈಸ್ ಎ ವಿಲ್ಫುಲ್ ರೆಪ್ರೆಸೆಂಟೇಷನ್ ಮೇಡ್ ಬೈ ಎನಿ ಪಾರ್ಟಿ ಟು ಎ ಕಾಂಟ್ರಾಕ್ಟ್ ಅಂತ ಹೇಳಿ ತಗೊಳ್ತೀವಿ. ಇಟ್ ಮೀನ್ಸ್ ಮೇಡ್ ಬೈ ನೋಯಿಂಗ್ಲಿ ಆರ್ ವಿತೌಟ್ ಬಿಲೀಫ್ ಇಟ್ಸ್ ಟ್ರಸ್ಟ್ ಆನ್ ರಿಸ್ಕಿ. ನಾವು ತೊಂದರೆ ತಗೊಳ್ತಾ ಇದೀವಿ ಅಂತ ಗೊತ್ತಿದ್ರು ಸಹ ನಾವು ಮೋಸವನ್ನ ಮಾಡ್ತಕ್ಕಂಥದ್ದು, ಫಾಲ್ಸ್ ಸ್ಟೇಟ್ಮೆಂಟ್ಸ್ ಅನ್ನ ಕೊಡ್ತಕ್ಕಂಥದ್ದನ್ನ ನಾವಿಲ್ಲಿ ಫ್ರಾಡ್ ಅಂತ ಹೇಳ್ಬಿಟ್ಟು ತಗೊಳ್ತೀವಿ. ಸರ್, ಫ್ರಾಡ್ ಮಾಡ್ತಾ ಇದೀವಿ ಇನ್ಕ್ಲೂಡ್ಸ್ ದ ಫಾಲೋಯಿಂಗ್ ಆಕ್ಟ್ಸ್ ಅಂತ ಹೇಳಿ ನಾವು ತಗೊಳ್ತಾ ಇದೀವಿ. ಫ್ರಾಡಿನ ಎಫೆಕ್ಟ್ಸ್ ಅಂತ ಹೇಳಿ ನಾವು ತಗೊಂಡ್ರೆ ಹಿ ಮೇ ರಿಸೆಂಟ್ ದ ಕಾಂಟ್ರಾಕ್ಟ್, ಕಾಂಟ್ರಾಕ್ಟ್ ಇಂದ ಏನ್ ಮಾಡ್ಬೋದು ಆಚೆ ಇರಬಹುದು, ಅಥವಾ he must insist the contract shall be performed that he shall be put in a position which has been representation made by ಅಥವಾ made ಅಥವಾ had been true ಅಂತ ಹೇಳ್ಬಿಟ್ಟು ಸಹ ನಾವು ಕರಿತೀವಿ. ಅದು ಕರೆಕ್ಟ್ ಆಗಿದೆ ಅಂತ ಗೊತ್ತಿರುತ್ತೆ, ಬಟ್ ಅಥವಾ ಅವ್ನು ಕರೆಕ್ಟ್ ಅಂತ ಮಾಡ್ತಾ ಇರ್ತಾನೆ, ಅದು ತಪ್ಪಾಗಿರುತ್ತೆ, ಅದನ್ನ ಫ್ರಾಡ್ ಅಂತ ಹೇಳ್ಬಿಟ್ಟು ತಗೊಳ್ಬಹುದು ಅಲ್ವಾ. ನೋಡಿ, ಇಲ್ಲಿ ಇಟ್ ಇಸ್ ಎ ಫಾಲ್ಸ್ ರೆಪ್ರೆಸೆಂಟೇಷನ್ ದಟ್ ಹ್ಯಾಸ್ ಬೀನ್ ಮೇಡ್ ಬೈ ನೋಯಿಂಗ್ಲಿ, ಗೊತ್ತಿದ್ದು, ಆರ್ ವಿತೌಟ್ ಬಿಲೀಫ್ ಇನ್ ಇಟ್ಸ್ ಟ್ರೂತ್, ಅವ್ನು ಬೇರೆಯೊಬ್ಬರನ್ನ ನಂಬದಿರ ಮಾಡ್ತಕ್ಕಂಥದ್ದು. ರಿಸ್ಕಿಲಿ ನಾಟ್ ಕ್ಯಾರಿಂಗ್ ವಿತ್ ಟ್ರೂ ಆರ್ ಫಾಲ್ಸ್, ಅವನು ರಿಸ್ಕ್ ತಗೊಂಡ್ಬಿಟ್ಟಿದ್ದಾನೆ, ಅದ್ ಸರಿನಾ ತಪ್ಪ ಗೊತ್ತಾಗ್ತಿಲ್ಲ, ಬಟ್ ಆ ರೀತಿ ಕಾಂಟ್ರಾಕ್ಟ್ ಏನಾದ್ರೂ ಒಳಗಾದರೆ ಅದನ್ನ ನಾವೇನಂತ ಕರಿತೀವಿ ಫ್ರಾಡ್ ಅಂತ ಹೇಳ್ಬಿಟ್ಟು ಕರಿತೀವಿ ನಾವುಗಳು. ಇನ್ನ ನೆಕ್ಸ್ಟ್ ಇರ್ತಕ್ಕಂಥದ್ದು ನಿಮಗೆ ಇಲ್ಲಿ ಮಿಸ್ರೆಪ್ರೆಸೆಂಟೇಷನ್. So what do you mean by misrepresentation? So misrepresentation ಅಂತ ಹೇಳಿ ತಗೊಂಡ್ರೆ misrepresentation is a falsely made representation in which the statements which are in the position. ಸೊ ಈ ಮಿಸ್ರೆಪ್ರೆಸೆಂಟೇಷನ್ ಅನ್ನೋದನ್ನ ನಾವು ಗಮನಿಸ್ತಾ ಹೋದ್ರೆ, ಮಿಸ್ರೆಪ್ರೆಸೆಂಟೇಷನ್ ರೆಫರ್ಸ್ ಟು ದ ಮಿಸ್ ಸ್ಟೇಟ್ಮೆಂಟ್ ಆಫ್ ಎ ಫ್ಯಾಕ್ಟ್ ಮೆಟೀರಿಯಲ್ ಟು ಎ ಕಾಂಟ್ರಾಕ್ಟ್. ಮಿಸ್ ಸ್ಟೇಟ್ಮೆಂಟ್ ಆಫ್ ಎ ಮೆಟೀರಿಯಲ್ ಟು ಎ ಕಾಂಟ್ರಾಕ್ಟ್ ಅನ್ನ ನಾವುಗಳು ಮಿಸ್ರೆಪ್ರೆಸೆಂಟೇಷನ್ ಅಂತ ಹೇಳ್ಬಿಟ್ಟು ಕರಿತೀವಿ ನಾವುಗಳು ಅಂತ ಹೇಳಿದ್ರೆ, ದ ಟೈಮ್ ದ ಕಾಂಟ್ರಾಕ್ಟ್ ಇಸ್ ಮೇಡ್ ವಿತ್ ರಿಗಾರ್ಡ್ ಟು ಸಮ್ ಎಕ್ಸಿಸ್ಟಿಂಗ್ ಫ್ಯಾಕ್ಟ್ ಆರ್ ಸಮ್ ಪಾಸ್ಟ್ ಈವೆಂಟ್ ವಿಚ್ ಮೆಟೀರಿಯಲಿ ಇಂಡ್ಯೂಸಸ್ ದ ಅಗ್ರಿಮೆಂಟ್ ಅಂತ ಹೇಳ್ಬಿಟ್ಟು ತಗೊಳ್ತೀವಿ ನಾವುಗಳು. ಹೇಳಿದ್ರೆ ಮಿಸ್ರೆಪ್ರೆಸೆಂಟೇಷನ್ ಇನ್ಕ್ಲೂಡ್ಸ್ ಇನ್ ಅ ಮ್ಯಾನರ್
ನಾಟ್ ವಾರಂಟೆಡ್ ಬೈ ದ ಇನ್ಫಾರ್ಮೇಶನ್ ಆಫ್ ದ ಪರ್ಸನ್ ಮೇಕಿಂಗ್ ಇಟ್ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ಮಾಹಿತಿ ಕೊಡ್ತಾ ಇದ್ದಾನೆ, ಅದು ಮಿಸ್ಸ್ಟೇಟ್ಮೆಂಟ್ ಆಗಿ ಬೇರೊಬ್ಬರಿಗೆ ಅಥವಾ ಬೇರೆ ಒಂದು ವ್ಯಕ್ತಿಗೆ ತಲುಪ್ತಕ್ಕಂಥದ್ದನ್ನ ನಾವು ಮಿಸ್ರೆಪ್ರೆಸೆಂಟೇಷನ್ ಅಂತ ಹೇಳ್ಬಿಟ್ಟು ಕರಿತೀವಿ. ಅಥವಾ ಎನಿ ಬ್ರೀಚ್ ಆಫ್ ಡ್ಯೂಟಿ, ಬ್ರೀಚ್ ಅಂತ ಹೇಳಿದ್ರೆ ತೊಂದರೆ, ಮೋಸ, ಡ್ಯೂಟಿ ವಿಚ್ ವಿತೌಟ್ ಎನಿ ಇಂಟೆಂಟ್ ಟು ಡಿಸೀವ್ ಅನ್ ಅಡ್ವಾಂಟೇಜ್, ಬೇರೆಯೊಬ್ಬರು ಅಡ್ವಾಂಟೇಜ್ ಅನ್ನ ಪಡ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ನಾವು ಬ್ರೀಚ್ ಆಫ್ ಡ್ಯೂಟಿಯನ್ನ ನಾವಿಲ್ಲಿ ಗಮನಿಸ್ಕೋಬೇಕಾಗತ್ತೆ. ಅಂಡ್ ದ ಪಾರ್ಟಿ ಟು ಅನ್ ಅಗ್ರಿಮೆಂಟ್ ಟು ಮೇಕ್ ಎ ಮಿಸ್ಟೇಕ್, ಇಲ್ಲಿ ಯಾರೋ ಒಬ್ಬ ವ್ಯಕ್ತಿ ಪಾರ್ಟಿ ಮಿಸ್ಟೇಕ್ ಗೆ ಕಮಿಟ್ ಆಗ್ತಾ ಇದ್ದಾನೆ ಅಂತ ಹೇಳಿದ್ರೆ ಅದನ್ನ ನಾವುಗಳು ಮಿಸ್ ರೆಪ್ರೆಸೆಂಟೇಷನ್ ಅಂತ ಹೇಳ್ಬಿಟ್ಟು ಕರಿತೀವಿ ನಾವುಗಳಲ್ಲಿ. ಸೊ ನಾವು ಇನ್ ಅದರ್ ವರ್ಡ್ಸ್ ತಗೊಂಡಿದ್ದೆ ಆದ್ರೆ, ಮಿಸ್ರೆಪ್ರೆಸೆಂಟೇಷನ್ ಈಸ್ ಅ ರೆಪ್ರೆಸೆಂಟೇಷನ್ ದಟ್ ಈಸ್ ಫಾಲ್ಸಿ ಮೇಡ್, ತಪ್ಪನ್ನ ಮಾಡ್ತಕ್ಕಂಥದ್ದು. ಅಂಡ್ ರೆಪ್ರೆಸೆಂಟೇಷನ್ ಆಲ್ವೇಸ್ ಮೀನ್ಸ್ ಎ ಸ್ಟೇಟ್ಮೆಂಟ್ ಆಫ್ ಫ್ಯಾಕ್ಟ್. ಇಲ್ಲಿ ರೆಪ್ರೆಸೆಂಟೇಷನ್ ಅಂತ ಹೇಳಿದ್ರೆ ಸ್ಟೇಟ್ಮೆಂಟ್ ಆಫ್ ಫ್ಯಾಕ್ಟ್ಸ್, ಮಿಸ್ರೆಪ್ರೆಸೆಂಟೇಷನ್ ಅಂತ ಹೇಳಿದ್ರೆ ಫಾಲ್ಸಿ ಮೇಡ್, ಅಷ್ಟೇ ವಿತ್ ಕ್ವೈಟ್ ಆಪೋಸಿಟ್ ಇಲ್ಲಿ. ಸೊ ನಾವಿಲ್ಲಿ ಮಿಸ್ರೆಪ್ರೆಸೆಂಟೇಷನ್ ಅನ್ನ ಮಾಡಿದಾಗ ಕಾಂಟ್ರಾಕ್ಟ್ ಏನಾಗತ್ತೆ, ತಪ್ಪಾಗತ್ತೆ. ಸೊ ಇನ್ನು ಲಾಸ್ಟ್ ಇನ್ನೊಂದಿದೆ ನಿಮಗಿಲ್ಲಿ, ಅದನ್ನ ನಾವುಗಳು ಮಿಸ್ಟೇಕ್ ಅಂತ ಹೇಳ್ಬಿಟ್ಟು ಕರಿತೀರಿ. ಸೊ ಮಿಸ್ಟೇಕ್ ಅಂತಕ್ಕಂಥದ್ದನ್ನ ನಾವಿಲ್ಲಿ ಎರಡು ರೀತಿಯಲ್ಲಿ ಡಿಫೈನ್ ಅನ್ನ ಮಾಡ್ತೀರಿ. ಯೂನಿಲ್ಯಾಟ್ರಲ್ ಮಿಸ್ಟೇಕು, ಬೈಲ್ಯಾಟ್ರಲ್ ಮಿಸ್ಟೇಕು. ಸೊ ವಾಟ್ ಡು ಯು ಮೀನ್ ಬೈ ಮಿಸ್ಟೇಕ್? The mistake means which will be committed as a wrong by knowingly or unknowingly. It is called as a mistake. But this mistake has been bifurcated as an unilateral and bilateral. So what do you mean by bilateral mistake? A bilateral mistake may either be a mutual mistake, ಅಂದ್ರೆ ಇಬ್ರು ಮಾಡ್ತಕ್ಕಂಥದ್ದು, and it is a common mistake in which where the parties understood each other and committing a mistake, or the promise is misunderstood by each other. It is called as a bilateral mistake. What is unilateral mistake? Under section 22 of the Contract Act, in case of an unilateral mistake, remains valid unless the mistake is caused by misrepresentation or a fraud. ಮೋಸ ಮಾಡಿರ್ಬೋದು ಅಥವಾ ಮಿಸ್ರೆಪ್ರೆಸೆಂಟೇಷನ್ ಮಾಡಿರ್ಬೋದು, ಅದು ಯೂನಿ ಅಂದ್ರೆ ಅವನಿಂದಾನೆ, ಯಾರು ಮಾಡಿರ್ತಾನೆ ಅವನೇ ಮಾಡ್ಬೇಕು. ಅದೇ ಬೈಲಾಟ್ರಲ್ ಅಂದ್ರೆ ಬೋತ್ ದ ಪಾರ್ಟೀಸ್ ಇನ್ನ ಒಂದು ಅಂಡರ್ಸ್ಟ್ಯಾಂಡ್ ಅಥವಾ ತಪ್ಪು ದಾರಿಯಿಂದ ಏನಾಗ್ತಕ್ಕಂಥದ್ದು, ಮಿಸ್ಟೇಕ್ ಆಗ್ತಕ್ಕಂಥದ್ದು. ಸೊ ಈ ರೀತಿ ಯೂನಿಲ್ಯಾಟ್ರಲ್ ಮಿಸ್ಟೇಕ್, ಬೈಲ್ಯಾಟ್ರಲ್ ಮಿಸ್ಟೇಕ್ ಅಂತ ಹೇಳ್ಬಿಟ್ಟು ನಾವಿಲ್ಲಿ ತಗೊಳ್ತೀವಿ. ಸೊ ಯೂನಿಲ್ಯಾಟ್ರಲ್ ಮಿಸ್ಟೇಕ್, ಬೈಲ್ಯಾಟ್ರಲ್ ಮಿಸ್ಟೇಕ್ ಆದಮೇಲೆ ಇಲ್ಲಿ ನಾವು ಈ ಮಿಸ್ರೆಪ್ರೆಸೆಂಟೇಷನ್ ಅಂತಕ್ಕಂಥದ್ದು ಇಂಟೆನ್ಷನ್ ಆಗಿ ಮಾಡ್ಬೋದು ಅಥವಾ ಕೆಲವು ಸತಿ ಡ್ಯಾಮೇಜಸ್ ಆಗಿ ಹೋಗ್ಬೋದು ಅಲ್ವಾ. ಸೊ ಮಿಸ್ಟೇಕ್ ಮಾಡ್ತಕ್ಕಂಥದ್ದು ಡಿಫ್ರೆಂಟ್ ಆಗಿ ನಾವು ಗಮನಿಸ್ತಾ ಹೋಗ್ಬೇಕಾಗತ್ತೆ. ಸೊ ಇದಾದ ಮೇಲೆ ನಾವುಗಳು ನೆಕ್ಸ್ಟ್ ನಮ್ಗಿರ್ತಕ್ಕಂಥ ಕಾನ್ಸೆಪ್ಟ್ ಅಂತ ಹೇಳಿದ್ರೆ, ವಾಟ್ ಡು ಯು ಮೀನ್ ಬೈ ಬ್ರೀಚ್ ಆಫ್ ಕಾಂಟ್ರಾಕ್ಟ್, ಅಥವಾ ನೆಕ್ಸ್ಟ್ ಟಾಪಿಕ್ ಇರ್ತಕ್ಕಂಥದ್ದು ನಮಗೆ ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಅಂಡ್ ರೆಮಿಡೀಸ್ ಫಾರ್ ಬ್ರೀಚ್ ಆಫ್ ಕಾಂಟ್ರಾಕ್ಟ್. ಸೊ ಬ್ರೀಚ್ ಆಫ್ ಕಾಂಟ್ರಾಕ್ಟ್, ರೆಮಿಡೀಸ್ ಆಫ್ ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಆದ ಮೇಲೆ ವೇರಿಯಸ್ ಮೋಡ್ಸ್ ಆಫ್ ಡಿಸ್ಚಾರ್ಜಿಂಗ್ ಆಫ್ ಅನ್ ಅಗ್ರಿಮೆಂಟ್. ಒಂದು ಅಗ್ರಿಮೆಂಟ್ ಇದೆ, ಅದನ್ನ ಡಿಸ್ಚಾರ್ಜ್ ವಾಪಸ್ ತಗೋಬೇಕು ಅಂತ ಹೇಳಿದ್ರೆ, breach of contract is a legal cause or an action in which the civil wrong or in which binding an agreement or bargained ಅಂತ ಹೇಳಿ ನಾವು ತಗೊಳ್ತೀವಿ. ಆ ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಯಾವ ರೀತಿ ಇರುತ್ತೆ, ಆ ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಇಂದ ಹೊರ ಉಳಿತಕ್ಕಂಥದ್ದು ಹೆಂಗೆ, ವಾಟ್ ಆರ್ ದ ರೆಮಿಡೀಸ್ ಫಾರ್ ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಅನ್ನೋದನ್ನ ನಾವಿಲ್ಲಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗಿ ನಾವಿಲ್ಲಿ ಓದ್ತಾ ಹೋಗ್ತೀವಿ. ಅದನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಓದಿ ವಾಟ್ ಈಸ್ ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಮೀನಿಂಗ್, ವಾಟ್ ಆರ್ ದ ರೆಮಿಡೀಸ್ ಫಾರ್ ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಅನ್ನೋದನ್ನ ಜನರಲ್ ಆಗಿ ಓದಿದ್ರೆ ಈ ಕಾಂಟ್ರಾಕ್ಟಿನ ಕಾನ್ಸೆಪ್ಟ್ ಅಂತಕ್ಕಂಥದ್ದು ಮುಗಿಯುತ್ತೆ ನಮಗೆ. ಓಕೆ, ಐ ವಿಲ್ ವೈಂಡ್ ಅಪ್ ಹಿಯರ್.
that is the concept called as the misrepresentation, and some of the concepts which are not in related to the free consent ಅನ್ನೋದನ್ನ ನಾವಿಲ್ಲಿ ಗಮನಿಸಿದ್ವಿ. core point, undue influences, fraud, misrepresentation and mistakes. So I'll wind up here. I'll be with you in next upcoming video, that is breach of contract and remedies for breach of contract. Thank you, my dear children.